ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್. ಊಟ ಆಯ್ತಾ ಮಕ್ಕಳೇ? ನೀರೆಲ್ಲ ಖಾಲಿ ಮಾಡಿದ್ರಾ ಬಾಟಲಿಂದು? ಎಸ್, ವೆರಿ ಗುಡ್. ಟುಡೇ ಸಬ್ಜೆಕ್ಟ್ ಕನ್ನಡ. ಕನ್ನಡ ಬರ್ದ್ರಿ, ಕಾಗುಣಿತದ ಚಿಹ್ನೆಗಳು ಬರ್ದ್ರಿ, ಮತ್ತೆ ಪದಗಳನ್ನೆಲ್ಲ ಬರ್ದ್ರಲ್ಲ ಮಕ್ಕಳೇ? ಎಸ್, ಈಗ ಒಂದು ಕತೆ ಹೇಳಲ್ಲ ನಿಮಗೆ. ಕೋತಿ ಮತ್ತು ಬೆಕ್ಕುಗಳ ಕತೆ. ಇದೇನಿದು? ಏನದು? ಕೋತಿ. ಇದೇನಿದು? ವೆರಿ ಗುಡ್. ಏನಿದು? ತಕ್ಕಡಿ. ಇವೆಲ್ಲ ಏನಿದು? ಇದೇನಿದು? ಬೆಕ್ಕು. ಈ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾವ್ಯಾವ ಅಂದರೆ ಕೋತಿ, ತಕ್ಕಡಿ ಮತ್ತು ಬೆಕ್ಕು. ಇವು ಮೂರಿಂದ ಒಂದು ಕತೆ ಹೇಳ ಮಕ್ಕಳೇ. ಎಸ್, ಒಂದು ದಟ್ಟವಾದ ಅರಣ್ಯ ಇರುತ್ತೆ. ಏನಿರುತ್ತೆ? ದಟ್ಟವಾದ ಅರಣ್ಯ ಅಂದರೆ ಕಾಡು. ಆ ಕಾಡಲ್ಲಿ ಒಂದು ಕೋತಿ ವಾಸವಾಗಿರುತ್ತೆ. ಅಲ್ಲಿ ಸಮೃದ್ಧಿಯಾಗಿ ಹಣ್ಣು ಹಂಪಲು ಎಲ್ಲ ಸಿಗ್ತಾ ಇರುತ್ತೆ. ಹಾಗೆ ಆ ಊರಲ್ಲೂ ಕೂಡ ಸಮೃದ್ಧಿಯಾಗಿ ಎಲ್ಲ ಥರ ಇರ್ತಾರೆ. ಜನಜೀವನ ಕೂಡ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಹೀಗಿರುವಾಗ ಅಲ್ಲಿ ಎರಡು ಬೆಕ್ಕುಗಳು ಫ್ರೆಂಡ್ ಆಗಿರ್ತಾರೆ. ಏನಿರ್ತಾರೆ? ಎರಡು ಬೆಕ್ಕುಗಳು ಫ್ರೆಂಡ್ ಆಗಿರ್ತಾರೆ, ಗೆಳೆಯರಾಗಿರ್ತಾರೆ. ಅವ್ರೇನು ಮಾಡ್ತಾರೆ? ಅವೆರಡು ಬೆಕ್ಕುಗಳು ಏನು ಮಾಡ್ತೇವೆ? ಏನು ತೊಗೊಂಡು ಬಂದ್ರೂ ಇಬ್ಬರು ಫ್ರೆಂಡ್ಸ್ ಹಂಚ್ಕೊಂಡು ತಿಂತಿರ್ತಾರೆ. ಏನು ಮಾಡ್ತಿರ್ತಾರೆ? ಹಂಚ್ಕೊಂಡು ತಿಂತೆ. ಏನಾರೇ ತರಲಿ, ಏನು ಸಿಕ್ಕರೂ ಕೂಡ ಅವರಿಬ್ರು ಎರಡು ಬೆಕ್ಕುಗಳು ಏನು ಮಾಡ್ತವೆ? ಹಂಚ್ಕೊಂಡೆ ನನಗೊಂದು ಸ್ವಲ್ಪ, ನಿನಗೊಂದು ಸ್ವಲ್ಪ, ನನಗೊಂದು ಸ್ವಲ್ಪ, ನಿನಗೊಂದು ಸ್ವಲ್ಪ ಅಂತ ಇದೇ ರೀತಿ ದಿನ ಮಾಡ್ತಾ ಇರ್ತವೆ. ಹೀಗೆ ಭಾಳ ಸಂತೋಷವಾಗಿರ್ತವೆ. ಹೀಗೆ ಒಂದಿನ ಏನಾಗುತ್ತೆ, ಆ ಊರಲ್ಲಿ ಬರಗಾಲ ಬಂದ್ಬಿಡುತ್ತೆ ಮಕ್ಕಳೇ. ಏನು ಬರುತ್ತೆ? ಬರಗಾಲ ಅಂದರೆ ಏನು ಸಿಗಲ್ಲ ಅಲ್ಲಿ. ಇಷ್ಟು ದಿನ ಸಿಕ್ತಿತ್ತಲ್ಲ ಆ ಬೆಕ್ಕುಗಳಿಗೆ, ಆ ಥರ ಹಾಲು, ಊಟ, ಬ್ರೆಡ್ಡು, ಚಪಾತಿ ಏನು ಸಿಗ್ತಾ ಇರಲಿಲ್ಲ. ಆವಾಗ ಈ ಬೆಕ್ಕುಗಳಿಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಅಯ್ಯೋ, ನಾವು ದಿನ ಹಸ್ಕೊಂಡೇ ಇರಬೇಕಲ್ಲಪ್ಪ, ಎಲ್ಲಿ ಮನೆ ಒಳಗೆ ಹೋದರೂ ಕೂಡ ನಮಗೇನು ಊಟ ಸಿಗಲ್ಲ, ಹಾಲು ಸಿಗಲ್ಲ, ರೊಟ್ಟಿ ಸಿಗಲ್ಲ, ಚಪಾತಿ ಸಿಗಲ್ಲ, ಬ್ರೆಡ್ ಸಿಗಲ್ಲ, ನಾವೇನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಹೀಗಿರುವಾಗ ಒಂದಿನ ಏನು ಮಾಡ್ತಾರೆ, ಈ ಬೆಕ್ಕುಗಳು ಮತ್ತೆ ಯಥಾ ಪ್ರಕಾರ ಮನೆ ಮನೆಗೆ ಹೋಗ್ತವೆ ಆಹಾರ ಹುಡ್ಕೊಳ್ತಾ. ಆವಾಗ ಒಂದು ಬೆಕ್ಕಿಗೆ ಏನಾಗುತ್ತೆ, ಒಂದು ದೊಡ್ಡ ಚಪಾತಿ ಸಿಗುತ್ತೆ. ಏನು ಸಿಗುತ್ತೆ? ಇನ್ನೊಂದು ಬೆಕ್ಕಿಗೆ ಏನು ಸಿಗಲ್ಲ. ಏನು ಸಿಗಲ್ಲ ಇನ್ನೊಂದು ಬೆಕ್ಕಿಗೆ? ಒಂದು ಬೆಕ್ಕಿಗೆ ಏನು ಸಿಗುತ್ತೆ? ಚಪಾತಿ. ಒಂದು ಬೆಕ್ಕಿಗೆ ಮಾತ್ರ ಚಪಾತಿ ಸಿಗುತ್ತೆ, ಇನ್ನೊಂದು ಬೆಕ್ಕಿಗೆ ಚಪಾತಿ ಸಿಗಲ್ಲ. ಆವಾಗ ಈ ಒಂದು ಬೆಕ್ಕಿಗೆ ಚಪಾತಿ ಸಿಕ್ಕಿರುತ್ತಲ್ಲ, ಅದೇನು ಮಾಡುತ್ತೆ? ಬಾ ಇರಲಿ ಬಾ, ಇದರೆಲ್ಲ ನಾವಿಬ್ಬರು ಹಂಚ್ಕೊಂಡು ತಿನ್ನೋಣ. ಏನನ್ನುತ್ತೆ? ಇರಲಿ ಬಾ, ಇದರಲ್ಲೇ ನಾವಿಬ್ಬರು ಹಂಚ್ಕೊಂಡು ತಿನ್ನೋಣ ಅಂತ ಏನು ಮಾಡ್ತವೆ? ಎರಡು ಬೆಕ್ಕುಗಳು ಆ ಚಪಾತಿನ ಅರ್ಧ ಮಾಡ್ತವೆ. ಏನು ಮಾಡ್ತವೆ? ಚಪಾತಿ ಅರ್ಧ ಮಾಡಿದಾಗ ಒಂದು ಕಡೆ ಚಪಾತಿ ಜಾಸ್ತಿ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಜಾಸ್ತಿ ಆಗ್ಬಿಡುತ್ತೆ. ಇನ್ನೊಂದು ಕಡೆ ಏನಾಗುತ್ತೆ? ಸ್ವಲ್ಪ ಸಿಗುತ್ತೆ. ಆವಾಗ ಈ ಬೆಕ್ಕೇನಂತೆ, ನೋಡು ನಿನಗೆ ಜಾಸ್ತಿ ಬಂತು. ಏನನ್ನುತ್ತೆ? ನನಗೆ ಸ್ವಲ್ಪ ಬಂತು, ನಿನಗೆ ಜಾಸ್ತಿ ಬಂತು. ಏನಂತವೆ? ನನಗೆ ಸ್ವಲ್ಪ ಬಂತು. ಇಲ್ಲ ಎರಡೂ ಸಮ ಐತಿ ಅಂತ ಒಂದು ಬೆಕ್ಕು ಹೇಳುತ್ತೆ. ಆವಾಗ ಇವೇನು ಮಾಡ್ತವೆ? ಬೇಡ, ನನಗೂ ನಿನಗೂ ಬೇಡ, ನಮ್ಮಿಬ್ಬರಿಗೂ ಸಮ ಪಾಲು ಮಾಡೋಕ್ಕೆ ಯಾರನ್ನಾರೋ ಒಬ್ರನ್ನ ಕರೆಯೋಣ. ಏನಂತವೆ? ಯಾರನ್ನಾರೋ ಒಬ್ರನ್ನ ಕರೆಯೋಣ, ಈ ಚಪಾತಿ ಅವ್ರ ಮುಂದಿಡೋಣ, ಇಬ್ಬರು ಸಮವಾಗಿ ನಮ್ಮಿಬ್ಬರಿಗೂ ಕಟ್ ಮಾಡಿಕೊಡ್ಲಿ ಅಂತೇಳಿ. ಸರಿ, ಯಾರು ನೋಡ್ಕೊಳ ಅಂತ ಆ ಕಡೆ ಈ ಕಡೆ ನೋಡ್ತಿರ್ತವೆ. ಅದೇ ಅಲ್ಲೊಂದು ಮರದ ಮೇಲೆ ಯಾರು ಕೂತ್ಕೊಂಡಿರ್ತಾರೆ? ಕೋತಿ. ಅಲ್ಲೊಂದು ಮರ ಇರುತ್ತೆ, ಮರದ ಮೇಲೆ ಈ ಕೋತಿ ಕೂತಿರುತ್ತೆ. ಅದು ನೋಡ್ತಾ ಇರುತ್ತೆ. ಅದಕ್ಕೂ ಕೂಡ ಹೊಟ್ಟೆ ಹಸಿವಾಗ್ಬಿಟ್ಟಿರುತ್ತೆ ಕೋತಿಗೂ ಕೂಡ. ಈ ಬೆಕ್ಕಿನ ಕೈಯಲ್ಲಿ ಒಂದು ಚಪಾತಿ ನೋಡ್ಬಿಟ್ಟು ಅದಕ್ಕೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ನಿಮ್ಗೆ ಏನಾರ ಚಾಕ್ಲೇಟು, ಹಣ್ಣು, ಬಿಸ್ಕೆಟ್ ಯಾರ ಕೈಲಿಟ್ಕೊಂಡ್ರೆ ನಿಮಗೆ ಬಾಯಲ್ಲಿ ನೀರು ಬರಲ್ವಾ? ತಿನ್ನಬೇಕು ಅನಿಸುತ್ತಲ್ಲ. ಅದೇ ರೀತಿ ಕೋತಿಗೆ ಏನಾಗುತ್ತೆ, ಅಯ್ಯೋ ಹೆಂಗಾರ ಮಾಡಿ ಚಪಾತಿ ಕಸ್ಕೊಂಡು ಬಿಡಬೇಕಲ್ಲ. ಏನನ್ನುತ್ತೆ? ಈ ಚಪಾತಿ ಕಸ್ಕೊಂಡು ಬಿಡಬೇಕಲ್ಲ, ನಾನು ತಿಂದುಬಿಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಅಷ್ಟರಲ್ಲಿ ಇವೆರಡು ಜಗಳ ಆಡ್ತಿರ್ತವೆ. ನನಗೆ ಹೆಂಗೆ ಜಗಳ ಆಡ್ತಾರೆ? ನನಿಬೇಕು ಅಂತ ಜಗಳ ಆಡ್ತಿರ್ತವೆ. ಅವಾಗ ಅದು ಮೇಲಿಂದ ಇಳಿದು ಬರುತ್ತೆ. ಏನು ಮಾಡುತ್ತೆ? ಮೇಲಿಂದ ಯಾಕೆ ಗೆಳೆಯರೇ, ಯಾಕೆ ಜಗಳ ಆಡ್ತಾ ಇದ್ದೀರಾ? ಏನನ್ನುತ್ತೆ? ಯಾಕಪ್ಪ, ಯಾಕೆ ಜಗಳ ಆಡ್ತಾ ಇದ್ದೀರಾ ಅಂತ ಯಾರು ಕೇಳ್ತಾರೆ? ಮಂಗಣ್ಣ, ಕೋತಿ.
ನೈಸಾಗಿ ಮಾಡುತ್ತೆ ಅದು. ನೈಸಾಗಿ ಯಾಕೆ ಜಗಳಾಡ್ತಾ ಇದ್ದೀರಾ, ಹಾಗೆಲ್ಲ ಜಗಳಾಡಬಾರ್ದು, ನಾವೆಲ್ಲ ಫ್ರೆಂಡ್ಸ್ ಅಲ್ವಾ, ಯಾಕೆ ಏನು ವಿಷಯ, ಯಾಕೆ ಜಗಳಾಡ್ತಾ ಇದ್ದೀರಾ ಅಂತ ಕೋತಿ ಕೇಳಿದಾಗ ಇವೆರಡು ಬೆಕ್ಕು ಕೇಳುತ್ತೆ, ನೋಡು ಮಂಗಣ್ಣ ನಾನೊಂದು ದೊಡ್ಡದಾಗಿ ಒಂದು ಚಪಾತಿ ತಂದಿದ್ದೆ, ಈ ಬೆಕ್ಕು ಚಪಾತಿ ತಂದಿದ್ದೇ ಇಲ್ಲ, ಆದರೂ ಕೂಡ ನಾವಿಬ್ಬರು ಹಂಚ್ಕೊಂಡು ತಿನ್ನೋಣ ಅಂತ ಹೇಳಿದ್ವಿ, ಆದರೂ ಇದು ಕೇಳ್ತಾ ಇಲ್ಲ, ನನಗೆ ಜಾಸ್ತಿ ಆಯಿತು ಅಂತ ಜಗಳ ಮಾಡ್ತಾಯಿತ್ತು. ನೀನೇ ಪಾಲು ಮಾಡಿಕೊಡು, ಏನನ್ನುತ್ತೆ, ನೀನೇ ಸಮವಾಗಿ ನಮ್ಮಿಬ್ಬರಿಗೂ ಕಟ್ ಮಾಡಿಕೊಡು ಅಂತ ಈ ಒಂದು ಬೆಕ್ಕು ಮಂಗಣ್ಣನ ಕೈಲಿ ಕೊಡುತ್ತೆ, ಚಪಾತಿ ಕೊಡುತ್ತೆ. ಆವಾಗ ಮಂಗಣ್ಣ ಏನು ತರುತ್ತೆ, ತಕ್ಕಡಿ. ಗೆಳೆಯರೇ, ನಾನು ನಿಮಗೆ ಮೋಸ ಮಾಡಲ್ಲ, ತಕ್ಕಡಿ ತರ್ತೀನಿ, ನನ್ನ ಹತ್ರ ತಕ್ಕಡಿ ಇದೆ, ತಕ್ಕಡಿ ತಂದುಬಿಟ್ಟು ತಕ್ಕಡಿ ಒಳಗಡೆ ಚಪಾತಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಇಟ್ಟು ಕಟ್ ಮಾಡಿ ನಿಮ್ಮಿಬ್ಬರಿಗೂ ಸಮವಾಗಿ ಹಂಚ್ಕೊಡ್ತೀನಿ ಅಂದ ತಕ್ಷಣ ಬೆಕ್ಕಿಗೆ ಖುಷಿಯಾಗ್ಬಿಡುತ್ತೆ. ಹಬ್ಬ, ಈಗಾದರೂ ನನ್ನ ಇನ್ನೊಬ್ಬ ಗೆಳೆಯ ಬಂದುಬಿಟ್ಟ, ನಮ್ಮಿಬ್ಬರಿಗೂ ಸಮವಾಗಿ ಚಪಾತಿ ಹಂಚ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ಕಾತುರದಿಂದ ಕಾಯ್ತಾ ಕೂತ್ಕೊಂಡ್ರೆ ಮಂಗಣ್ಣ ಏನು ಮಾಡುತ್ತೆ, ಹೋಗಿ ತಕ್ಕಡಿ ತರುತ್ತೆ. ತಕ್ಕಡಿ ತಂದುಬಿಟ್ಟು ಚಪಾತಿನ ಕಟ್ ಮಾಡಿ ಒಂದು ಕಡೆ ಜಾಸ್ತಿ ಇಡುತ್ತೆ, ಒಂದು ಕಡೆ ಕಡಿಮೆ ಇಡುತ್ತೆ. ಆವಾಗ ಹಿಂಗೆ ತಕ್ಕಡಿ ಹಿಂಗೆ ಎತ್ತಿದಾಗ ಏನಾಗುತ್ತದು, ಜಾಸ್ತಿ ಇರೋ ಕಡೆ ಕೆಳಗೆ ಹೋಗುತ್ತೆ, ಕಡಿಮೆ ಇರೋ ಕಡೆ ಮೇಲೆ ಬರುತ್ತೆ. ಆವಾಗ ಅಯ್ಯೋ ಇಲ್ಲಿ ಮೇಲೆ ಬರುತ್ತೆ, ಇಲ್ಲಿ ಕಡಿಮೆ ಆಯ್ತಲ್ಲ ಅಂತ ಈ ಕಡೆ ಚಪಾತಿ ಮುರಿದು ಈ ಕಡೆ ಇಡುತ್ತೆ. ಆವಾಗ ಈ ಕಡೆ ಜಾಸ್ತಿ ಆಯಿತು ಅಂತ ಈ ಕಡೆ ಕೆಳ ಬರುತ್ತೆ, ಈ ಕಡೆ ಮೇಲೆ ಹೋಗುತ್ತೆ. ಅಯ್ಯೋ ಇಲ್ಲಿ ಜಾಸ್ತಿ ಆಯ್ತಲ್ಲ ಅಂತ ಏನು ಮಾಡುತ್ತೆ, ಆಮೇಲೆ ಜಾಸ್ತಿ ಇರೋ ಕಡೆ ಸ್ವಲ್ಪ ಕಟ್ ಮಾಡ್ಕೊಂಡು ಬಾಯಿಗೆ ಹಾಕೊಂಡ್ಬಿಡುತ್ತೆ. ಏನು ಮಾಡುತ್ತೆ, ಆವಾಗ ಕಡಿಮೆ ಇರೋದು ಚಪಾತಿ ಕೆಳಗೆ ಬರುತ್ತೆ, ತಕ್ಕಡಿ ಜಾಸ್ತಿ ಇರೋದು ಮೇಲೆ ಹೋಗುತ್ತೆ. ಅಯ್ಯೋ ಇಲ್ಲಿ ಜಾಸ್ತಿ ಆಯ್ತಲ್ಲ ಅಂತೇಳಿ ಮತ್ತೆ ಅಲ್ಲಿದು ಕಟ್ ಮಾಡ್ಕೊಳ್ಳುತ್ತೆ, ಬಾಯಿಗೆ ಹಾಕ್ಕೊಳ್ಳುತ್ತೆ. ಮತ್ತು ಈ ಕಡೆ ಜಾಸ್ತಿ ಆಯ್ತಂದ್ರೆ ಈ ಕಡೆ ಕಟ್ ಮಾಡುತ್ತೆ, ಬಾಯಿಗೆ ಹಾಕ್ಕೊಳ್ಳುತ್ತೆ. ಮತ್ತು ಈ ಕಡೆ ಜಾಸ್ತಿ ಆಯ್ತಂದ್ರೆ ಈ ಕಡೆ ಕಟ್ ಮಾಡುತ್ತೆ. ಅವಾಗ ಏನಾಗುತ್ತೆ ಚಪಾತಿ, ಹಿಂಗೆ ಈ ಕಡೆ ಜಾಸ್ತಿ ಅನ್ಕಂತ ಏನು ಮಾಡುತ್ತೆ ಮಂಗಣ್ಣ, ಅಷ್ಟು ಚಪಾತಿ ತಿಂದ್ಬಿಡುತ್ತೆ. ಅವಾಗ ಈ ಬೆಕ್ಕುಗಳಿಗೆ ಏನಾಗುತ್ತೆ, ಬೇಜಾರಾಗುತ್ತೆ. ಏನಾಗುತ್ತೆ, ಅಯ್ಯೋ ನೋಡು, ನಾವೇ ಜಗಳಾಡ್ಕೊಂಡು ನಾವೇ ಹಂಚ್ಕೊಂಡು ತಿಂದಿದ್ರೆ ನಮ್ಮಿಬ್ಬರು ಹೊಟ್ಟೆ ತುಂಬ್ತಿತ್ತು, ನೋಡು ನಮ್ಮಿಬ್ಬರಿಂದ ಮೂರನೇವ್ರು ಲಾಭ ತಗೊಂಡ್ರು. ಇವು ಹೋಗಿ ಚಪಾತಿ ತಂದಿದ್ದು, ಇದು ಜಗಳ ಮಾಡಿದ್ದು, ಆದರೆ ಮೂರನೇವ್ರು ಬಂದು ಏನು ಮಾಡಿಬಿಟ್ರು, ತಿಂದ್ಬಿಡ್ತು. ಇಬ್ಬರ ಜಗಳ ಮೂರನೇದವರಿಗೆ ಲಾಭ. ಇವರಿಬ್ಬರಲ್ಲಿ ಯಾರಿಗೆ ಲಾಭ ಆಯಿತು, ಕೋತಿಗೆ ಲಾಭ ಆಯ್ತು, ಹೌದಾ. ಎರಡು ಬೆಕ್ಕು ಒಂದು ಬೆಕ್ಕು ಚಪಾತಿ ತಂತು, ಇನ್ನೊಂದು ಬೆಕ್ಕು ಅದು ಕೊಟ್ಟಷ್ಟು ತಿಂದ್ಬಿಟ್ಟಿದ್ರೆ ಅದಕ್ಕೂ ಕೂಡ ಚಪಾತಿ ಸಿಕ್ತಿತ್ತು. ಇಲ್ಲಿ ಲಾಭ ಆಗಿದ್ದು ಯಾರಿಗೆ, ಕೋತಿಗೆ. ಅದಕ್ಕೆ ಜಗಳಾಡಬೇಕಾ, ಇಲ್ಲ, ನಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನೇ ತಿಂದು ಸಂತೋಷವಾಗಿರಬೇಕು. ಗೊತ್ತಾಯ್ತಾ ಮಕ್ಕಳೇ, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ಈ ಕಥೆಯ ನೀತಿ ಏನು ಅಂದರೆ, ಮೂರನೇವರಿಗೆ ನಾವು ಲಾಭ ಮಾಡಿಕೊಟ್ಟಂಗಾಯ್ತು. ಎಸ್ ಮಕ್ಕಳೇ, ತಕ್ಕಡಿ ಒಳಗೆ ನಾವು ಏನೇನು ತೂಗ್ತೀವಿ, ಏನು ತರಕಾರಿ ಮತ್ತು ಹಣ್ಣು ಮತ್ತು ಕಾಳುಗಳು ಎಲ್ಲದನ್ನು ತಕ್ಕಡಿ ಒಳಗಡೆ ತೂಗ್ತೀವಲ್ಲ ಮಕ್ಕಳೇ. ಎಸ್, ವೆರಿ ಗುಡ್, ಕ್ಲಾಪ್ಸ್.